ಎಲ್ರಿಗೂ ನಮಸ್ಕಾರ. ಯಶವಂತ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯೂಟ್ಯೂಬ್ಗೆ ಯಾವ ರೀತಿ ನಮ್ಮ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ತೋರಿಸ್ತಾ ಹೋಗ್ತೀನಿ. ಸೊ ಫಸ್ಟ್ ನೀವು ಆಲ್ರೆಡಿ ಕ್ರಿಯೇಟ್ ಮಾಡ್ಕೊಂಡಿರಬೇಕು ಒಂದು ಅಕೌಂಟನ್ನು, ಯೂಟ್ಯೂಬ್ ಅಕೌಂಟನ್ನು. ಅದು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋ ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ಐ ಬಟನ್ನಲ್ಲೂ ಕೂಡ ನಿಮಗೆ ಸಿಗುತ್ತೆ, ನೀವು ನೋಡ್ಬೋದು. ಯಾವ ರೀತಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕು, ಯಾವ ರೀತಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಥಂಬ್ನೈಲನ್ನು ಮಾಡಬೇಕು, ಯಾವ ರೀತಿ ಈಸಿಯಾಗಿ ಎಡಿಟಿಂಗ್ ಮಾಡ್ಬೋದು, ಯಾವ ರೀತಿ ಕಡಿಮೆ ಬಜೆಟಲ್ಲಿ ನಾವು ಒಂದು ಯೂಟ್ಯೂಬ್ ಸೆಟಪ್ಪನ್ನು ಕ್ರಿಯೇಟ್ ಮಾಡ್ಕೋಬೋದು ಅಂತ ಕಂಪ್ಲೀಟ್ ಪ್ಲೇ ಲಿಸ್ಟ್ ಮುಖಾಂತರ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ ಎಲ್ಲ ವಿಡಿಯೋಗಳು ನಿಮಗೆ ಬೇಕು ಅಂತ ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂತಂದರೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಈಗ ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು. ಸೊ ಇವಾಗ ನೋಡಿ, ನಾನು ಯೂಟ್ಯೂಬನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಅಂದರೆ ಇಲ್ಲಿ ಪ್ಲಸ್ ಅಂತ ಕಾಣಿಸ್ತಿದೆ ನೋಡಿ, ಕ್ರಿಯೇಟ್. ಸೊ ಕ್ರಿಯೇಟ್ಗೆ ಪ್ರೆಸ್ ಮಾಡಿ ಅಪ್ಲೋಡ್ ದ ವಿಡಿಯೋ. ಸೊ ಇವಾಗ ಅಪ್ಲೋಡ್ ಮಾಡಬೇಕು. ಸೆಲೆಕ್ಟ್ ಫೈಲ್ ಅಂತ ಕೇಳ್ತಾ ಇದೆ. ಸೊ ನಾವು ಡೌನ್ಲೋಡ್ ಮಾಡ್ಕೊಂಡಿರುವಂಥದ್ರಲ್ಲಿ ಒಂದು ಫೈಲನ್ನು ತೊಗೊಂಡು ಅಪ್ಲೋಡ್ ಮಾಡಿ ತೋರಿಸ್ತೀನಿ. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಇನ್ಸರ್ಷನ್ ಸಾರ್ಟ್, ಇದು ಇಂಜಿನಿಯರಿಂಗಲ್ಲಿ ಬರುವಂಥ ಕಾನ್ಸೆಪ್ಟು. ನಂದು ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್ ಇರೋದ್ರಿಂದ ಅದ್ರ ಪ್ರಕಾರ ನಾನು ಅಪ್ಲೋಡ್ ಮಾಡಿ ತೋರಿಸ್ತಾ ಹೋಗ್ತೀನಿ. ಮೊದಲನೇದು ಟೈಟಲ್ ಅನ್ನು ಬರಿಬೇಕು. ಸೊ ಟೈಟಲ್ ಇದು ಇನ್ಸರ್ಷನ್ ಸಾರ್ಟ್ ಆಗಿರೋದ್ರಿಂದ ನಾನು ಇನ್ಸರ್ಷನ್ ಸಾರ್ಟ್ ಅಂತ ಬರೀತೀನಿ. ನೆಕ್ಸ್ಟ್ ಇನ್ಸರ್ಷನ್ ಸಾರ್ಟ್ ಅಂತ ಬರೆದೆ. ಆಮೇಲೆ ಒಂದು ಸ್ಲ್ಯಾಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ಲ್ಯಾಶನ್ನು ಯೂಸ್ ಮಾಡಾದ್ಮೇಲೆ ಇದು ಯಾವುದ್ರ ರಿಲೇಟೆಡ್, ಈಗ ಇದು ಇಂಜಿನಿಯರಿಂಗ್ ರಿಲೇಟೆಡ್ ಆಗಿರೋದ್ರಿಂದ ನಾನು ಇಂಜಿನಿಯರಿಂಗ್ ಅಂತ ಬರೀತೀನಿ. ಇಂಜಿನಿಯರಿಂಗ್ ಅಂತ ನೀವು ಯಾವುದ್ರು ಬರೀಬೋದು. ನೀವು ಕುಕ್ಕಿಂಗ್ ಚಾನಲ್ ಆಗಿದ್ರೆ ಕುಕ್ಕಿಂಗ್ ರಿಲೇಟೆಡ್ ಅಂತ ಬರೀಬೋದು. ಇಲ್ಲ ಅಂತ ಅಂದರೆ ನೀವೇನಾದ್ರೂ ಕೂಡ ಜಿಮ್ ರಿಲೇಟೆಡ್ ಆಗಿದ್ರೆ ಜಿಮ್ ರಿಲೇಟೆಡ್ ಅಂತ ಬರೀಬೋದು, ಅಥವಾ ಜಿಮ್ ಅಂತ ಬರೀಬೋದು ನೀವು. ನೆಕ್ಸ್ಟ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಿನ ಹೆಸರನ್ನು ಬರೀರಿ. ನಂದು ಯೂಟ್ಯೂಬ್ ಚಾನಲ್ ಹೆಸರೇನು, ಆ ಒಂದು ಯೂಟ್ಯೂಬ್ ಚಾನಲ್ ನಾನು ಯಾವುದರಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದರ ಹೆಸರು ಇನ್ಫೋಸ್ಟ್ರೀಮ್ ಅಂತ, ಇನ್ಫೋಸ್ಟ್ರೀಮ್ ಕನ್ನಡ. ಸೊ ಇನ್ಫೋಸ್ಟ್ರೀಮ್ ಕನ್ನಡ ಅಂತ ನಾನು ಟೈಪ್ ಮಾಡಿದ್ದೀನಿ. ಸೊ ಅದು ಅಂಡರ್ಲೈನ್ ರೆಡ್ ಕಲರ್ ಬರುತ್ತೆ, ಏನು ಚಿಂತೆ ಇಲ್ಲ. ಸೊ ಇಷ್ಟ ಆಯಿತು. ಇವಾಗ ಟೈಟಲನ್ನು ಬರೆದಾಯಿತು. ನೆಕ್ಸ್ಟ್ ಡಿಸ್ಕ್ರಿಪ್ಷನನ್ನು ಬರೀಬೇಕು. ಸೊ ಈ ಡಿಸ್ಕ್ರಿಪ್ಷನ್ ಬರೀಬೇಕಾದ್ರೆ ನೀವೇನಾದ್ರೂ ಒಂದು ಅಡುಗೆ ಚಾನಲನ್ನು ತೆಗೆದಿದ್ದೀರಾ ಅಂದ್ಕೊಳ್ಳಿ, ಇಲ್ಲ ಅಂತಂದರೆ ಜಿಮ್ ರಿಲೇಟೆಡ್ ಚಾನಲನ್ನು ತೊಗೊಂಡಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವು ಯಾವ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಆ ಒಂದು ವಿಡಿಯೋ ರಿಲೇಟೆಡ್ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನನ್ನು ಕೊಡಿ. ಇವಾಗ ಫಾರ್ ಎಕ್ಸಾಂಪಲ್ ನೀವು ಅಡುಗೆ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಯಾವುದ್ರ ಬಗ್ಗೆ ಅಡುಗೆ ಮಾಡ್ತಾ ಇದ್ದೀರಾ, ನೀವು ಇವಾಗ ಚಿತ್ರಾನ್ನನ ಯಾವ ರೀತಿ ಮಾಡಬೇಕು ಅಂತ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಅದರಲ್ಲಿ ಆ ಡಿಸ್ಕ್ರಿಪ್ಷನಲ್ಲಿ ಏನು ಕೊಡಬೇಕು, ಈ ವಿಡಿಯೋದಲ್ಲಿ ನಾನು ಚಿತ್ರಾನ್ನ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ, ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳೇನು ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಕೊಡ್ಬೋದು. ನೆಕ್ಸ್ಟ್ ನೀವು ಫಿಟ್ನೆಸ್ ಆಗಿದ್ರೆ ಏನು ಮಾಡ್ತೀರಾ, ನಾನು ಇದರಲ್ಲಿ ಶೋಲ್ಡರ್ ಪ್ರೆಸ್ಸನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವ ಎಕ್ವಿಪ್ಮೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ನೀವು ಅಲ್ಲಿ ಡಿಸ್ಕ್ರಿಪ್ಷನನ್ನು ತೋರಿಸ್ಬೋದು. ಇಲ್ಲಿ ನಾನು ಇನ್ಸರ್ಷನ್ ಸಾರ್ಟನ್ನು ನಾನು ಅಪ್ಲೋಡ್ ಮಾಡ್ತಾ ಇರೋದು ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್ಗೋಸ್ಕರ. ಸೊ ನಾನು ಡಿಸ್ಕ್ರಿಪ್ಷನ್ ಏನು ಬರೆಯಲ್ಲ, ನೀವು ಬರೆದ್ರೂ ಬರಿಬೋದು, ಇಲ್ಲ ಅಂತಂದರೆ ಏನಿಲ್ಲ. ಇದೇ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಯಾವುದಾದ್ರೂ ಬೇರೆ ವಿಡಿಯೋಗಳ ಲಿಂಕನ್ನು ಕೂಡ ನೀವು ಕೊಡ್ಬೋದು, ಇಲ್ಲ ಪ್ಲೇ ಲಿಸ್ಟನ್ನು ಕೂಡ ಮಾಡ್ಬೋದು. ಸೊ ಪ್ಲೇ ಲಿಸ್ಟನ್ನು ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಈಗ ಇದೇ ಡಿಸ್ಕ್ರಿಪ್ಷನ್ನಲ್ಲಿ ನೀವು ಹ್ಯಾಶ್ಟ್ಯಾಗ್ಸನ್ನು ಬರೀಬೇಕು. ಈಗ ಹ್ಯಾಶ್ಟ್ಯಾಗ್ಸ್ ಯಾವ ರೀತಿ ಬರೀತೀನಿ, ನಾನು ಇಂಜಿನಿಯರಿಂಗ್ ಹ್ಯಾಶ್ಟ್ಯಾಗ್ಸನ್ನು ಬರೀಬೇಕು. ಇದು ಇನ್ಸರ್ಷನ್ ಸಾರ್ಟ್ ಅಲ್ವಾ, ಇನ್ಸರ್ಷನ್ ಸಾರ್ಟ್ ನೋಡಿ, ಗ್ಯಾಪನ್ನು ಬಿಡೋಂಗಿಲ್ಲ, ಗ್ಯಾಪನ್ನು ಬಿಡ್ಕೊಡ್ದು ಹ್ಯಾಶ್ಟ್ಯಾಗ್ಸನ್ನು ಬರೀಬೇಕಾದ್ರೆ ಇನ್ಸರ್ಷನ್ ಸಾರ್ಟ್. ನೆಕ್ಸ್ಟ್ DSA, ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್, ಅದರ ಕಾನ್ಸೆಪ್ಟ್ ಅಂಡರ್ ಇದು ಬರೋದು. ನೆಕ್ಸ್ಟ್ ಇನ್ಸರ್ಷನ್ ಸಾರ್ಟ್ ಇನ್ ಕನ್ನಡ. ಈ ರೀತಿ ಹ್ಯಾಶ್ಟ್ಯಾಗ್ಸ್ಗಳನ್ನು ನಾವು ಬರೀಬೇಕಾಗುತ್ತೆ. ಹ್ಯಾಶ್ಟ್ಯಾಗ್ಸ್ ಬರೆಯೋದಕ್ಕೆ ನನಗೆ ಗೊತ್ತಿಲ್ಲ, ಏನು ಮಾಡೋಣ. ಸೊ ಇವಾಗ ಅದನ್ನು ಕೂಡ ಹೇಳ್ಕೊಡ್ತೀನಿ. ಚಾಟ್ GPT ಹೋಗಿ, ಸೊ ಚಾಟ್ GPT ಲಾಗಿನ್ ಆದಮೇಲೆ ಇಲ್ಲಿ ಟೈಪ್ ಮಾಡಿ ಕ್ರಿಯೇಟ್. ಚಾಟ್ GPT ಹೋಗಾದ್ಮೇಲೆ ನೀವು ಇಲ್ಲಿ ಟೈಪ್ ಮಾಡಿ ಕ್ರಿಯೇಟ್ ಮೀ ಎ ಡಿಸ್ಕ್ರಿಪ್ಷನ್ ಆ್ಯಂಡ್ ಟ್ಯಾಗ್ಸ್, ಹ್ಯಾಶ್ಟ್ಯಾಗ್ಸ್ ಅಂತ ಬರೀಬೋದು, ಇಲ್ಲ ಟ್ಯಾಗ್ಸ್ ಅಂತ ಬರೀಬೋದು. ಟ್ಯಾಗ್ಸ್ ಫಾರ್ ಮೈ ಯೂಟ್ಯೂಬ್ ವಿಡಿಯೋ ಆನ್, ನಾನು ಯಾವುದ್ರ ಮೇಲೆ ಅಪ್ಲೋಡ್ ಮಾಡ್ತಾ ಇರೋದು ಯೂಟ್ಯೂಬ್ ವಿಡಿಯೋನ ಇನ್ಸರ್ಷನ್ ಸಾರ್ಟ್. ಸೊ ಅದಕ್ಕೋಸ್ಕರ ಇನ್ಸರ್ಷನ್ ಸಾರ್ಟ್ ಅಂತ ಬರೀತೀನಿ. ಇನ್ಸರ್ಷನ್ ಸಾರ್ಟ್ ಇನ್ ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್, DSA ಅಂತ ಬರೀತೀನಿ. ನೀವೇನಾದ್ರೂ ಅಡುಗೆ ಮಾಡ್ತಿದ್ರೆ, ಸೊ ಇದ್ರ ಬಗ್ಗೆ ಅಡುಗೆ ಮಾಡ್ತಾ ಇದ್ದೀನಿ, ನನಗೆ ಸ್ವಲ್ಪ ಟ್ಯಾಗ್ಸ್ಗಳನ್ನ ಮತ್ತು ಡಿಸ್ಕ್ರಿಪ್ಷನನ್ನು ಕೂಡ ಕೊಡು ಅಂತ ಬರೀಬೋದು. ಸೊ ಇವಾಗ ಎಂಟರನ್ನು ಕೊಡ್ತೀನಿ ನೋಡಿ. ಸೊ ಇವಾಗ ಬರ್ತಾ ಹೋಗುತ್ತೆ.
ನೋಡಿ ಡಿಸ್ಕ್ರಿಪ್ಷನ್ ಬಂತು, ಯುವರ್ ಯೂಟ್ಯೂಬ್ ವಿಡಿಯೋ ಡಿಸ್ಕ್ರಿಪ್ಷನ್. ಸೊ ಡಿಸ್ಕ್ರಿಪ್ಷನ್ ಕೂಡ ಬಂದಿದೆ, ಮತ್ತೆ ನಾನು ಯೂಸ್ ಮಾಡಬಹುದಾದಂತಹ ಟ್ಯಾಗ್ಸ್ಗಳು ಕೂಡ ಇಲ್ಲಿ ಬಂದಿವೆ. ಸೊ ಇಲ್ಲಿ ಜಸ್ಟ್ ನೋಡಿ ಕಾಪಿ ಕೋಡ್ ಅಂತ ಇದೆ, ಕಾಪಿ ಮಾಡ್ಕೊಂಡ್ರಾಯ್ತು, ಇಲ್ಲಿ ಪೇಸ್ಟ್ ಮಾಡಿದ್ರಾಯ್ತು, ಅಷ್ಟೇ ಸಿಂಪಲ್. ಸೊ ಸಿಂಪಲ್ ಆಗಿ ಪೇಸ್ಟ್ ಮಾಡಾದ್ಮೇಲೆ ನೆನಪಿರ್ಲಿ, ಇದರಲ್ಲಿ ಹ್ಯಾಶ್ ಟ್ಯಾಗ್ ಇಲ್ಲ. ಸೊ ಹ್ಯಾಶ್ ಟ್ಯಾಗ್ ಅನ್ನ ನೀವು ಮುಂದೆ ಇನ್ಕ್ಲೂಡ್ ಮಾಡಬೇಕು, ಮತ್ತೆ ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು, ಅದು ನೆನಪಿರ್ಲಿ. ಸೊ ಒಂದು ಹ್ಯಾಶ್ ಟ್ಯಾಗ್ ಅನ್ನ ಯೂಸ್ ಮಾಡಿದ್ರೆ ಇನ್ಸರ್ಷನ್ ಸಾರ್ಟ್ ಫುಲ್ ಬರಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ ಅದು ಗ್ಯಾಪ್ ಕೊಟ್ಟಿದೆಯಲ್ಲ, ಆ ಥರ ಗ್ಯಾಪ್ ಇರಬಾರ್ದು, ಇನ್ಸರ್ಷನ್ ಸಾರ್ಟ್ ಎಕ್ಸಾಂಪಲ್. ಸೊ ಅದು ಫುಲ್ ಕಂಪ್ಲೀಟ್ ಇರಬೇಕು. ಸೊ ಈ ರೀತಿ ನೀವು ಹ್ಯಾಶ್ ಟ್ಯಾಗ್ಸ್ಗಳನ್ನು ಯೂಸ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ ಕೂಡ ಇಲ್ಲಿದೆ, ನೀವು ಬೇಕು ಅಂತಂದರೆ ಇದನ್ನು ಕಾಪಿ ಮಾಡ್ಕೋಬೋದು. ನೋಡಿ ಇವಾಗ ಕಾಪಿ ಮಾಡ್ಕೊಂಡಾಯ್ತು, ಅದನ್ನು ಇಲ್ಲಿ ಸಿಂಪಲ್ ಆಗಿ ಪೇಸ್ಟ್ ಮಾಡಿದ್ರೆ ಆಯಿತು. ನೋಡಿ ಡಿಸ್ಕ್ರಿಪ್ಷನ್ ಕೂಡ ಆಯಿತು, ಮತ್ತೆ ಟ್ಯಾಗ್ಸ್ಗಳನ್ನು ಕೂಡ ಹಾಕಿದ್ದೀವಿ. ಟ್ಯಾಗ್ಸ್ಗಳು ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಯಾರಾದ್ರೂ ಫಾರ್ ಎಕ್ಸಾಂಪಲ್ ಇನ್ಸರ್ಷನ್ ಸಾರ್ಟ್ ಅಂತ ಸರ್ಚ್ ಮಾಡಿದ್ರು ಅಂತ ಅನ್ಕೊಳ್ಳಿ, ಅವಾಗ ಅವರಿಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲೂ ಕೂಡ ಇನ್ಸರ್ಷನ್ ಸಾರ್ಟಿನ ಪ್ರಾಬ್ಲಮನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಸೊ ನಮ್ಮ ಚಾನಲ್ ಕೂಡ ರೆಕಮೆಂಡ್ ಮಾಡ್ತಾ ಹೋಗುತ್ತೆ ಯೂಟ್ಯೂಬ್, ಆ ರೀತಿ. ನೆಕ್ಸ್ಟ್ ಇಲ್ಲಿ ಅಪ್ಲೋಡ್ ಫೈಲ್ ಅಂತ ಇದೆ. ಸೊ ಅಪ್ಲೋಡ್ ಫೈಲ್ಗೆ ಕ್ಲಿಕ್ ಮಾಡಿದ್ರೆ ನೀವು ಯಾವುದಾದ್ರೂ ಥಂಬ್ನೇಲನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ನೀವು ಅಪ್ಲೋಡ್ ಮಾಡ್ಬೋದು. ಸೊ ನಂದು ಅಗ್ರಿಕಲ್ಚರ್ ಚಾನಲ್ ಕೂಡ ಇದೆ, ಮತ್ತು ನಂದು ಇಂಜಿನಿಯರಿಂಗ್ ಚಾನಲ್ ಕೂಡ ಇದೆ. ಸೊ ನಾನು ಇಂಜಿನಿಯರಿಂಗ್ ಚಾನಲ್ಗೆ ಕ್ರಿಯೇಟ್ ಮಾಡಿರುವಂಥ ಯಾವುದಾದ್ರೂ ಒಂದು ಥಂಬ್ನೇಲನ್ನು ಕೊಟ್ಟಿದ್ದೀನಿ. ಸೊ ನೋಡಿ ಥಂಬ್ನೇಲನ್ನು ಕೊಟ್ಟಿದ್ದೀನಿ, ಅಪ್ಲೋಡ್ ಆಗಿದೆ. ಥಂಬ್ನೇಲನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು ಮತ್ತು ಯಾವ ರೀತಿ ಕ್ರಿಯೇಟ್ ಮಾಡೋದು ಅದನ್ನು ಕೂಡ ನಾನು ಸಪರೇಟ್ ವಿಡಿಯೋ ಆಗಿ ಡಿಸ್ಕಸ್ ಮಾಡಿರ್ತೀನಿ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಮತ್ತು ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ. ಇವಾಗ ನಾನು ಥಂಬ್ನೇಲನ್ನು ಅಪ್ಲೋಡ್ ಮಾಡಿದೆ. ಏನಾದ್ರೂ ನಾನು ಥಂಬ್ನೇಲನ್ನು ಅಪ್ಲೋಡ್ ಮಾಡಿಲ್ಲ ಅಂತಂದರೆ ಇಲ್ಲಿ ಆಟೋ ಜನರೇಟ್ ಅಂತ ಇದೆಯಲ್ಲ, ಸೊ ಅದು ಆಟೋ ಜನರೇಟಲ್ಲಿ 3 ಡಿಫ್ರೆಂಟ್ ಆಗಿರುವಂತಹ ಥಂಬ್ನೇಲನ್ನು ಅದೇ ತೋರಿಸ್ತಾ ಹೋಗುತ್ತೆ. ಅಂದರೆ ಅದರಲ್ಲೇನು ಟೆಕ್ಸ್ಟ್ ಇರಲ್ಲ, ನಿಮ್ಮ ವಿಡಿಯೋದಲ್ಲೇ ಯಾವುದಾದ್ರೂ ಒಂದು 2-3 ಕಡೆ ಫೋಟೋಗಳನ್ನು ಕ್ಲಿಕ್ ಮಾಡಿ ಅದನ್ನೇ ನಿಮಗೆ ತೋರಿಸ್ತಾ ಹೋಗುತ್ತೆ. ಇಲ್ಲಿ 3 ಸೆಲೆಕ್ಟೆಡ್ ಫೋಟೋಸ್ ಬರ್ತಾ ಹೋಗುತ್ತೆ ಥಂಬ್ನೇಲ್ಗಾಗಿ. ನೆಕ್ಸ್ಟ್ ಪ್ಲೇ ಲಿಸ್ಟ್, ನೀವು ಆಲ್ರೆಡಿ ಯಾವುದಾದ್ರೂ ಪ್ಲೇ ಲಿಸ್ಟನ್ನು ಕ್ರಿಯೇಟ್ ಮಾಡ್ಕೊಂಡಿದ್ರೆ ಆ ಪ್ಲೇ ಲಿಸ್ಟ್ಗೆ ಇದನ್ನು ಸೇರಿಸ್ಬೋದು. ಇವಾಗ ನಾನು ಯಾವುದಕ್ಕೆ ಕ್ರಿಯೇಟ್ ಮಾಡಿ, ಫಾರ್ ಎಕ್ಸಾಂಪಲ್ ಇದನ್ನು ನಾನು ಇನ್ಸರ್ಷನ್ ಸಾರ್ಟ್ಗೆ ಸೇರಿಸಬೇಕು ಅಂತ ಅಂದ್ಕೊಳ್ಳಿ. ಇನ್ಸರ್ಷನ್ ಸಾರ್ಟ್ ಅಲ್ಲಿ ಸರ್ಚ್ ಮಾಡ್ಬೋದು, ಇನ್ಸರ್ಷನ್. ಸೊ ಇನ್ಸರ್ಷನ್ ಸಾರ್ಟ್ ಪ್ಲೇ ಲಿಸ್ಟ್ ಬಂತು, ಅದಕ್ಕೆ ನಾನು ಪ್ರೆಸ್ ಮಾಡಿ ಡನ್ ಮಾಡಿದ್ರೆ ಸೊ ಇನ್ಸರ್ಷನ್ ಸಾರ್ಟ್ ಪ್ಲೇ ಲಿಸ್ಟ್ಗೆ ಈ ಒಂದು ವಿಡಿಯೋ ಸೆಲೆಕ್ಟ್ ಆಗಿದೆ ಅಂತ ಇಲ್ಲಿ ಡೈಜೆಸ್ಟ್ ಅಂತ ಕಾಣಿಸ್ತಾ ಇದೆ. ಸೊ ಅದನ್ನು ನಾನು ತೋರಿಸೋದಕ್ಕೋಸ್ಕರ ಥಂಬ್ನೇಲನ್ನು ಯಾವ ರೀತಿ ಅಪ್ಲೋಡ್ ಮಾಡೋದು ಅಂತ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿ ಎಸ್ ಅಥವಾ ನೋ ಅಂದರೆ ಎಸ್ ಇಟ್ ಈಸ್ ಮೇಡ್ ಫಾರ್ ಕಿಡ್ಸ್, ನೋ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್. ನೀವೇನಾದ್ರೂ ಆ್ಯನಿಮೇಷನ್ ಟೈಪ್ ಮಾಡಿ ಕತೆ ಥರ ಮಾಡಿಬಿಟ್ಟು ಏನಾದ್ರೂ ಚಿಕ್ಕ ಮಕ್ಕಳಿಗೋಸ್ಕರ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದರೆ ಎಸ್ ಇಟ್ ಈಸ್ ಮೇಡ್ ಫಾರ್ ಕಿಡ್ಸ್ ಅಂತ ನೀವು ಕೊಡ್ಬೋದು. ಇಲ್ಲ ಅಂತಂದರೆ ನೋ ಇಟ್ ಈಸ್ ನಾಟ್ ಮೇಡ್ ಫಾರ್ ಕಿಡ್ಸ್, ಯಾರು ಬೇಕಾದ್ರೂ ನೋಡ್ಬೋದು ಅಂತ. ನೆಕ್ಸ್ಟ್ ಇಲ್ಲಿ ನೋಡಿ ಶೋ ಮೋರ್ ಅಂತ ಕಾಣಿಸುತ್ತೆ, ಅಲ್ಲಿ ಶೋ ಮೋರ್ಗೆ ಕ್ಲಿಕ್ ಮಾಡಿ ಕೆಳಗಡೆ ಬರ್ರಿ, ಇಲ್ಲಿ ನೋ ಅಂತ ಕೊಡಬೇಕಾಗುತ್ತೆ. ಆಲ್ಟರ್ಡ್ ಕಂಟೆಂಟ್, ಡು ಯು ಹ್ಯಾವ್ ಎನಿ ಆಫ್ ದಿ ಫಾಲೋಯಿಂಗ್ ಡಿಸ್ಕ್ರೈಬ್ ಇನ್ ಯುವರ್ ಕಂಟೆಂಟ್, ಮೇಕ್ ಎ ರಿಯಲ್ ಪರ್ಸನ್ ಅಪಿಯರ್ ಟು ಸೇ ಆರ್ ಡೂ ಸಮಥಿಂಗ್ ದಟ್ ದೇ ಡಿಡಂಟ್ ಸೇ ಆರ್ ಡೂ. ಅಂದರೆ ಇದನ್ನು ಆಪೋಸಿಟ್ ಆಗಿ ಏನಾದ್ರೂ ಕೂಡ ನೀವು ವೈಲೇಷನ್ ಥರ ಏನಾದರೂ ಮಾಡ್ತಿದ್ದೀರಾ ಅಂತ ಕೇಳುತ್ತೆ, ನೀವು ನೋ ಅಂತ ಕೊಟ್ಟರೆ ಆಯಿತು. ನೆಕ್ಸ್ಟ್ ಕೊಲಾಬ್ರೇಷನ್, ಯಾವುದಾದ್ರೂ ವಿಡಿಯೋ ಕ್ರಿಯೇಟರ್ ಜೊತೆ ಅಥವಾ ಯಾವ್ದಾದ್ರು ಇನ್ನೊಬ್ರದ್ದು ಯೂಟ್ಯೂಬ್ ಚಾನಲ್ ಇದ್ದರೆ ಅದ್ರ ಜೊತೆ ನೀವು ಕೊಲಾಬ್ರೇಟ್ ಕೂಡ ಮಾಡ್ಬೋದು, ಅದರ ಆಪ್ಷನ್ ಕೂಡ ಇವಾಗ ಬಿಟ್ಟಿದ್ದಾರೆ. ನೆಕ್ಸ್ಟ್ ಆಟೋಮೆಟಿಕ್ ಚಾಪ್ಟರ್ಸನ್ನು ಅಲೋ ಮಾಡಿ, ಅಲೋ ದ ಆಟೋಮೆಟಿಕ್ ಪ್ಲೇಸಸ್, ಅಲೋ ಆಟೋಮೆಟಿಕ್ ಕಾನ್ಸೆಪ್ಟ್, ಅದು ಓಪನ್ ಇರಲಿ. ನೆಕ್ಸ್ಟ್ ಇಲ್ಲಿ ಬರುವಂಥದ್ದು ಇದು ಕೀವರ್ಡ್ಸ್ ಅಂತ ಕರಿತೀವಿ ನಾವು. ಕೀವರ್ಡ್ಸ್ ಏನಕ್ಕೆ ಯೂಸ್ ಮಾಡಬೇಕು, ಕೀವರ್ಡ್ಸ್ಗಳನ್ನು ಯಾಕೆ ಹಾಕಬೇಕು ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ನೀವು ಇವಾಗ ಇನ್ಸರ್ಷನ್ ಅಂತ ಹೊಡೆದ ತಕ್ಷಣ ಇನ್ಸರ್ಷನ್ ಸಾರ್ಟ್ ಇನ್ ಡೇಟಾ ಸ್ಟ್ರಕ್ಚರ್ಸ್ ಅಲ್ಗಾರಿದಮ್, ಇನ್ಸರ್ಷನ್ ಸಾರ್ಟ್ ಇನ್ ಕನ್ನಡ, ಇನ್ಸರ್ಷನ್ ಸಾರ್ಟ್ ಇನ್ ಹಿಂದಿ, ಇಲ್ಲ ಅಂತಂದರೆ ಕಾಮಿಡಿ ವಿಡಿಯೋಸ್ ಅಂತ ಹೊಡೆದ್ರೆ ಕಾಮಿಡಿ ವಿಡಿಯೋಸ್ ಕೋಮಲ್, ಕಾಮಿಡಿ ವಿಡಿಯೋಸ್ ರಂಗಾಯಣ ರಘು, ಆ ರೀತಿ ಬರುತ್ತಲ್ವ ಎಕ್ಸ್ಟ್ರಾ. ಸೊ ಅದನ್ನು ನಾವು ಕೀವರ್ಡ್ಸ್ ಅಂತ ಕರಿತಾ ಹೋಗ್ತೀವಿ. ಆ ಕೀವರ್ಡ್ಸ್ ಮೇಲೆನೆ ನಿಮ್ಮ ಒಂದು ವಿಡಿಯೋ ವ್ಯೂವರ್ಸ್ಗೆ ರೆಕಮೆಂಡ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ವಿಡಿಯೋ ರಿಲೇಟೆಡ್ ಕೀವರ್ಡ್ಸ್ಗಳನ್ನು ಇಲ್ಲಿ ಹಾಕಬೇಕು. ಈಗ ನಾನು ಇನ್ಸರ್ಷನ್ ಸಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡಿರೋದ್ರಿಂದ ಇನ್ಸರ್ಷನ್ ಸಾರ್ಟ್ ಅಂತ ಹಾಕೋಣ. ಇನ್ಸರ್ಷನ್ ಸಾರ್ಟ್, ಇದರಲ್ಲೇನು ಹ್ಯಾಶ್ ಟ್ಯಾಗ್ಸ್ ಯೂಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇನ್ಸರ್ಷನ್ ಸಾರ್ಟ್ ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇನ್ಸರ್ಷನ್ ಸಾರ್ಟ್ ಆಯಿತು. ಇವಾಗ ಸಾರ್ಟಿಂಗ್ ಅಲ್ಗೋರಿದಮ್ಸ್ ನೋಡಿ, ಇದರಲ್ಲಿ ಸ್ಪೇಸ್ ಬಿಟ್ರೂ ಏನಾಗಲ್ಲ, ಕೀವರ್ಡ್ಸಲ್ಲಿ ಸ್ಪೇಸ್ ಬಿಟ್ಟರೆ ಏನಾಗಲ್ಲ, ಬಟ್ ಹ್ಯಾಶ್ ಟ್ಯಾಗ್ಸ್ಗಳನ್ನು ಬರೀಬೇಕಾದ್ರೆ ಸ್ಪೇಸನ್ನು ಬಿಡಬಾರ್ದು ಮಧ್ಯದಲ್ಲಿ. ಸೊ ಇವಾಗ ಅದರ ರಿಲೇಟೆಡ್ ಎಲ್ಲ, ಇವಾಗ ನೀವು ಏನಾದ್ರೂ ಕುಕ್ಕಿಂಗ್ ರಿಲೇಟೆಡ್ ಮಾಡ್ತಿದ್ರೆ ಕುಕ್ಕಿಂಗ್ ಇನ್ ಕನ್ನಡ, ಕುಕ್ಕಿಂಗ್ ವಿಡಿಯೋಸ್, ಕುಕ್ಕಿಂಗ್ ಚಿತ್ರಾನ್ನ, ಆ ರೀತಿ ಡಿಫ್ರೆಂಟ್ ಕೀವರ್ಡ್ಸನ್ನು ಯೂಸ್ ಮಾಡ್ಬೋದು. ಅದು ಬರಲಿಲ್ಲ ಅಂತಂದರೆ ಚಾಟ್ GPT ಯೂಸನ್ನು ನೀವು ಮಾಡ್ಬೋದು. ನೋಡಿ ಇಲ್ಲೇ ತೋರಿಸ್ತೀನಿ, ಕ್ರಿಯೇಟ್ ಮೀ ಕೀವರ್ಡ್ಸ್
ಫಾರ್ ಮೈ ಯೂಟ್ಯೂಬ್ ವಿಡಿಯೋ ಆನ್ ಇನ್ಸರ್ಷನ್ ಸಾರ್ಟ್ ಅಂತ ಕೊಡ್ತೀನಿ. ಇವಾಗ ನೀವು ಕುಕಿಂಗ್ ವಿಡಿಯೋಸ್ ಆದರೆ ಕುಕಿಂಗ್ ವಿಡಿಯೋಸ್, ಜಿಮ್ ವಿಡಿಯೋಸ್ ಆದರೆ ಜಿಮ್ ವಿಡಿಯೋಸ್, ಮೋಟಿವೇಶನ್ ಆದರೆ ಮೋಟಿವೇಶನ್. ನೋಡಿ ಎಲ್ಲದನ್ನು ಕೊಡ್ತು ಜಸ್ಟ್ ಕಾಪಿ ಮಾಡಿ ಇಲ್ಲಿ ವಿತೌಟ್ ಹ್ಯಾಶ್ ಟ್ಯಾಗ್ಸು ನೀವು ಅಲ್ಲಿ ಇನ್ಸರ್ಟ್ ಮಾಡೋದ್ರಾಯ್ತು. ಆದರೆ ಒಂದೊಂದನ್ನೇ ಇನ್ಸರ್ಟ್ ಮಾಡಬೇಕು. ಇದರಲ್ಲಿ ಮಲ್ಟಿಪಲ್ಸ್ನ ಒಂದೇ ಸರಿ ಕಾಪಿ ಮಾಡಿ ಇಲ್ಲಿ ಇನ್ಸರ್ಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಸೊ ಒಂದೊಂದಾಗೆ ಇನ್ಸರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಲ್ಯಾಂಗ್ವೇಜ್, ವಿಡಿಯೋ ಲ್ಯಾಂಗ್ವೇಜ್ ಯಾವುದು? ಕನ್ನಡ. ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ಕ್ರಿಯೇಟ್ ಮಾಡ್ತೀರಾ ಅದನ್ನು ಕೊಡ್ಬೋದು. ಇಲ್ಲ ನಾನು ಇಂಗ್ಲೀಷಲ್ಲಿ ಕ್ರಿಯೇಟ್ ಮಾಡ್ತೀನಿ ಅಂತಂದರೆ ಇಲ್ಲಿ ಇಂಡಿಯನ್ ಇಂಗ್ಲೀಷ್ ಅಂತ ಬರುತ್ತೆ ನೋಡಿ, ಇಂಗ್ಲೀಷ್ ಇಂಡಿಯಾ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿ ನೀವು ಕೊಡ್ಬೋದು, ಏನಾದ್ರೂ ಇಂಗ್ಲೀಷಲ್ಲಿ ನೀವು ರೆಡಿ ಮಾಡ್ತಾ ಇದ್ರೆ. ನೆಕ್ಸ್ಟ್ ರೆಕಾರ್ಡ್ ಡೇಟ್, ನೀವು ಇವತ್ತಿನ ಡೇಟು ಯಾವತ್ತು ನೀವು ಪೋಸ್ಟ್ ಮಾಡ್ತಾ ಇದ್ದೀರಾ ಅಥವಾ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅದ್ರ ಡೇಟನ್ನು ನೀವು ಕೊಡ್ಬೋದು ಇಲ್ಲಿ. ಇಲ್ಲ ಅಂತಂದರೆ ಕೊಡದಲ್ಲೇ ಇದ್ರೂ ನಡೆಯುತ್ತೆ. ನೆಕ್ಸ್ಟ್ ವಿಡಿಯೋ ಲೊಕೇಶನ್ ಏನು ಕೊಡುವಂಥ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್ ಇನ್ನೆಲ್ಲ ಡಿಫಾಲ್ಟ್ ಸೆಟ್ಟಿಂಗ್ ಹೇಗಿದೆ ಅದೇ ರೀತಿ ಇರುತ್ತೆ. ಕೆಟಗರಿ, ಈಗ ನಾನು ಇನ್ಸರ್ಷನ್ ಸಾರ್ಟ್ ಅಂದರೆ ನಾನು ಟೀಚ್ ಮಾಡ್ತಿರುವಂಥದ್ದನ್ನ ಅಪ್ಲೋಡ್ ಮಾಡಿರೋದು, ಸೊ ಅದಕ್ಕೆ ಎಜುಕೇಷನ್. ಕಾಮಿಡಿ ಆದರೆ ಕಾಮಿಡಿ ಕೆಟಗರಿನ ಕೊಡಿ. ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ಆದರೆ ಎಂಟರ್ಟೈನ್ಮೆಂಟ್ ಕೆಟಗರಿ. ನೆಕ್ಸ್ಟ್ ಮ್ಯೂಸಿಕ್ ಇರ್ಬೋದು, ಔಟು ಆ್ಯಂಡ್ ಸ್ಟೈಲ್ ಇದೆ, ಗೇಮಿಂಗ್ ಇದೆ, ಸ್ಪೋರ್ಟ್ಸ್ ಇದೆ, ಟ್ರಾವೆಲ್ ಆ್ಯಂಡ್ ಈವೆಂಟ್ಸ್ ಇದೆ. ಈ ರೀತಿ ನೀವು ಯಾವ ಫೀಲ್ಡ್ ಮೇಲೆ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀರಾ ಆ ಒಂದು ಫೀಲ್ಡಿನ ಕೆಟಗರಿಯನ್ನು ನೀವು ಕೊಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನು ಯಾವುದನ್ನು ಕೂಡ ಅಪ್ಡೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಇದೆಲ್ಲದೂ ಕೂಡ ಡಿಫಾಲ್ಟ್ ಸೆಟ್ಟಿಂಗ್ಸು. ನೀವು ಚಾನಲನ್ನು ಕ್ರಿಯೇಟ್ ಮಾಡಬೇಕಾದ್ರೇ ಆಲ್ರೆಡಿ ಕೊಟ್ಟಿರ್ತೀರ. ಸೊ ಕಮೆಂಟ್ಸ್ ಆನ್ ಇಡಬೇಕು ಅಂತಂದರೆ ಆನ್ ಇಡಿ, ಇಲ್ಲ ಅಂತಂದರೆ ನೀವು ಆಫ್ ಮಾಡ್ಬೋದು. ಮಾಡ್ರೇಷನ್ ಬೇಸಿಕ್ ಆಗಿ ಇರಲಿ. ಹೂ ಕ್ಯಾನ್ ಕಮೆಂಟ್, ಯಾರು ಬೇಕಾದರೂ ಕಮೆಂಟ್ ಮಾಡಬೇಕು ಅಂತಂದರೆ ಯಾರು ಬೇಕಾದರೂ ಕಮೆಂಟ್ ಮಾಡ್ಬೋದು. ಇಲ್ಲೇನಾದ್ರೂ ನೀವು ಕಮೆಂಟ್ಸನ್ನು ಆಫ್ ಮಾಡಿದ್ರೆ ಈ ಒಂದು ಆಪ್ಷನ್ ಬರಲ್ಲ ನೋಡಿ, ಆಪ್ಷನ್ ಹೋಯ್ತು. ಅದೇ ಏನಾದ್ರೂ ಕಮೆಂಟನ್ನು ಆನ್ ಮಾಡಿದ್ರೆ ನೀವು ಚೂಸ್ ಮಾಡ್ಬೋದು. ಸಬ್ಸ್ಕ್ರೈಬ್ ಮಾಡಿರುವಂಥವ್ರು ಮಾತ್ರ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡ್ಬೋದಾ ಅಥವಾ ಯಾರಾದ್ರೂ ಕೂಡ ಕಮೆಂಟ್ ಮಾಡ್ಬೋದಾ ಅಂತ. ಇನ್ನೆಲ್ಲ ಡಿಫಾಲ್ಟ್ ಸೆಟ್ಟಿಂಗೇ ಇಟ್ಟರಾಯ್ತು. ಇವಾಗ ನೆಕ್ಸ್ಟ್ ಅಂತ ಕೊಡ್ತೀವಿ. ಈ ನೆಕ್ಸ್ಟ್ ಅನ್ನು ಕೊಟ್ಟಾಗ ನೋಡಿ ಇಲ್ಲಿ ಮಾನಿಟೈಸೇಷನ್ ಅಂತ ಬಂದಿದೆ. ನಿಮಗೆ ಮಾನಿಟೈಸೇಷನ್ ಬರಲ್ಲ, ಯಾಕಂತಂದರೆ ನೀವು ಇವಾಗಿನ್ನೂ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿರೋದ್ರಿಂದ ಮಾನಿಟೈಸೇಷನ್ ಬರಲ್ಲ. ಸೊ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇವಾಗ. ಸೊ ಇದರಲ್ಲಿ ನೋಡಿ ಡೀಟೇಲ್ಸ್ ಆದ ತಕ್ಷಣ ಇಲ್ಲಿ ಮಾನಿಟೈಸೇಷನ್ ಬಂತು. ಯಾವುದರಲ್ಲಿ ನಿಮ್ಮದು ಆಲ್ರೆಡಿ ಮಾನಿಟೈಸ್ ಆಗಿದೆ ಅಂತ ಅಂದರೆ ಯೂಟ್ಯೂಬ್ ಚಾನಲ್. ಮಾನಿಟೈಸ್ ಆಗಿಲ್ಲ ಅಂತಂದರೆ ಏನು ಬಂತು? ವಿಡಿಯೋ ಎಲಿಮೆಂಟು. ಸೊ ನಿಮಗೆ ಈ ರೀತಿನೇ ಕಾಣಿಸುತ್ತೆ, ಯಾಕಂತಂದರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ತೆಗ್ದಿರೋದ್ರಿಂದ. ನೆಕ್ಸ್ಟ್ ಅಂತ ಕೊಡಬೇಕು, ನೆಕ್ಸ್ಟ್ ಅಂತ ಕೊಡಬೇಕು. ಆಮೇಲೆ ಪಬ್ಲಿಕ್ಕು, ಮೆಂಬರ್ಸ್ ಓನ್ಲಿ, ಅನ್ಲಿಸ್ಟೆಡ್, ಪ್ರೈವೇಟ್. ನೀವು ಪಬ್ಲಿಕ್ ಕೊಟ್ಟರೆ ಮಾತ್ರ ನಿಮ್ಮ ವಿಡಿಯೋ ಬೇರೆಯವರು ನೋಡೋದಕ್ಕೆ ಸಾಧ್ಯ ಈಸಿಯಾಗಿ. ಅಂದರೆ ಎಲ್ಲರಿಗೂ ಕೂಡ ಯೂಟ್ಯೂಬ್ನವರು ರೆಕಮೆಂಡ್ ಮಾಡ್ತಾ ಹೋಗ್ತಾರೆ. ಸೊ ಪಬ್ಲಿಷನ್ನು ಕೊಟ್ಟರಾಯಿತು. ಸೊ ಪಬ್ಲಿಷ್ ಆಯಿತು ಅಂತ. ಸೊ ನೋಡಿ ಇಲ್ಲಿ ಪಬ್ಲಿಷ್ ಎನಿವೆ ಅಂತ ಅಂದರೆ ಅದು ಒಂದು ಸ್ವಲ್ಪ ಚೆಕ್ಗಳನ್ನು ಮಾಡ್ತಾ ಹೋಗ್ತಾರೆ. ಅಂದರೆ ಏನಾದರೂ ಅಬ್ಯೂಸಿವ್ ಕಂಟೆಂಟ್ ಇದೆಯಾ ನಿಮ್ಮ ಒಂದು ವಿಡಿಯೋದಲ್ಲಿ, ಅಬ್ಯೂಸಿವ್ ವರ್ಡ್ಸನ್ನು ಯೂಸ್ ಮಾಡಿದ್ದೀರಾ ಅಂತ ಚೆಕ್ ಮಾಡ್ತಾ ಹೋಗ್ತಾರೆ. ಸೊ ಅದೇನಿಲ್ಲ, ಪಬ್ಲಿಷ್ ಎನಿವೆ ಅಂತ ಕೊಟ್ಟರೆ ಆಯಿತು. ಸೊ ಇವಾಗ ಪಬ್ಲಿಷ್ ಆಗುತ್ತೆ, ಚೆಕಿಂಗ್ ಆಗುತ್ತೆ. ಚೆಕಿಂಗ್ ಆದಮೇಲೆ ಏನಾದ್ರೂ ಕೂಡ ರಿಸ್ಟ್ರಿಕ್ಷನ್ಸ್ ಇದ್ದರೆ ನಾನು ತೋರಿಸ್ತೀನಿ ನೋಡಿ. ಇವಾಗ ರಿಸ್ಟ್ರಿಕ್ಷನ್ಸ್ ಏನಾದ್ರೂ ಇದ್ದರೆ ಇಲ್ಲಿ ನೋಡಿ, ರಿಸ್ಟ್ರಿಕ್ಷನ್ಸ್ ಅನ್ನೋ ಜಾಗದಲ್ಲಿ ಇಲ್ಲಿ ತೋರಿಸುತ್ತೆ. ಇಲ್ಲಿ ನಾನು ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳಲ್ಲಿ ಯಾವುದಕ್ಕೂ ಕೂಡ ರಿಸ್ಟ್ರಿಕ್ಷನ್ಸ್ ಇಲ್ಲ ಅಂತ ಅಂದರೆ ಕಾಪಿರೈಟ್ ಏನು ಬಿದ್ದಿಲ್ಲ. ಸೊ ಅದಕ್ಕೋಸ್ಕರ ಅದು ಹಾಗೇ ಇದೆ ಅಂತ ಅರ್ಥ. ಇವಾಗ ನಾವು ನಮಗೆ ಬೇಕಾಗಿರುವಂಥ ಟೈಮು, ನಮಗೆ ಬೇಕಾಗಿರುವಂಥ ಡೇಟಲ್ಲಿ ಈ ವಿಡಿಯೋ ಅಪ್ಲೋಡ್ ಆಗಬೇಕು. ಯಾವ ರೀತಿ ಮಾಡ್ಕೊಡೋದು ನೋಡಿ. ಫಸ್ಟ್ ಇದು ವಿಡಿಯೋ ಫುಲ್ ಅಪ್ಲೋಡ್ ಆಗಬೇಕು. ಫುಲ್ ಅಪ್ಲೋಡ್ ಆದಮೇಲೆ ನಾವು ಚೇಂಜಸ್ಸನ್ನು ಮಾಡೋದಕ್ಕೆ ಸಾಧ್ಯ. ಇವಾಗ ನೋಡಿ ಇಲ್ಲಿ ವಿಸಿಬಿಲಿಟಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಪ್ರೈವೇಟು, ಅನ್ಲಿಸ್ಟೆಡ್, ಮೆಂಬರ್ಸ್ ಓನ್ಲಿ, ಪಬ್ಲಿಕ್ ಅಂತ ತೋರಿಸ್ತಾ ಇದೆ. ಇವಾಗ ಏನಾದ್ರೂ ಕೂಡ ನಾನು ಪಬ್ಲಿಕನ್ನು ಒತ್ತಿದ್ರೆ ಇದು ಆನ್ ದಿ ಸ್ಪಾಟ್ ಇವಾಗ ಎಲ್ಲರೂ ನೋಡೋದಕ್ಕೆ ಓಪನ್ ಆಗುತ್ತೆ. ಆನ್ ದಿ ಸ್ಪಾಟ್ ಯಾವಾಗ ಫುಲ್ 100% ಅಪ್ಲೋಡ್ ಆಗುತ್ತೆ ಆವಾಗ. ಇವಾಗ ಎಷ್ಟು ಪರ್ಸೆಂಟ್ ಅಪ್ಲೋಡ್ ಆಗಿದೆ? ಇದು ನೋಡಿ 60% ಅಪ್ಲೋಡ್ ಆಗಿದೆ. ಅದೇ 100% ಆದರೆ ಇದು ಎಲ್ಲರಿಗೂ ನೋಡೋದಕ್ಕೆ ಯೂಸ್ ಆಗುತ್ತೆ. ಆದರೆ ಇದನ್ನು ನಾನೇನು ಮಾಡಬೇಕು? ಶೆಡ್ಯೂಲ್ ಮಾಡಬೇಕು. ನೋಡಿ ಶೆಡ್ಯೂಲ್ ಆಪ್ಷನ್ ಇದೆ. ಅಂದರೆ ನಾನು ಹೇಳುವಂಥ ಡೇಟ್ಗೆ, ನಾನು ಹೇಳಿರುವಂಥ ಟೈಮ್ಗೆ ಅಪ್ಲೋಡ್ ಆಗಬೇಕು. ನೀವು ಫಾರ್ ಎಕ್ಸಾಂಪಲ್ ಟಿಪಿಕಲ್ ಕನ್ನಡಿಗ ಅವ್ರನ್ನೆಲ್ಲ ನೋಡಿದ್ರೆ ಅವ್ರು ಕರೆಕ್ಟಾಗಿ 11:11ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅದೇಂಗೆ 11:11ಗೆ ಅಪ್ಲೋಡ್ ಮಾಡಬೇಕು ಅಂದರೆ ಫಸ್ಟ್ ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ. ಆ ವಿಡಿಯೋನ ಶೆಡ್ಯೂಲ್ ಮಾಡಿ ಇಟ್ಟಿರ್ತಾರೆ. ನೋಡಿ ಡೇಟ್ ಇದೆ. ಈಗ 8 Jan 2026 ಇವತ್ತು. ನಾನು ಇವಾಗ ಏನಾದ್ರೂ 10 Jan 2026ಗೆ ಬೆಳಿಗ್ಗೆ 6 ಗಂಟೆಗೆ ಇಡಬೇಕು ಅಂತ ಅಂದ್ಕೊಳ್ಳಿ. ಸೊ ಮಧ್ಯರಾತ್ರಿಯಿಂದ ಶುರು ಆಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ನಾನು ಇವಾಗ ಅಪ್ಲೋಡ್ ಆಗಬೇಕು. ಅದು ಅಂದರೆ ಪಬ್ಲಿಕ್ ಆಗಬೇಕು 6 ಗಂಟೆಗೆ. ಸೊ ಶೆಡ್ಯೂಲ್ ಅಂತ ಕೊಡ್ತೀನಿ. ಈಗ 6 ಗಂಟೆಗೆ ಏನಾಗುತ್ತೆ? ಅದು ಶೆಡ್ಯೂಲ್ ಆಗುತ್ತೆ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನು ಕೂಡ ಅನ್ಲಿಸ್ಟೆಡ್ ಆಗಿದೆ. ಅಂದರೆ ನಾನು ಈ ವಿಡಿಯೋನ ಇನ್ನೂ ಬಿಟ್ಟಿಲ್ಲ. ನಾನು ಯಾವತ್ತು ಬಿಡಬೇಕು ಅಂದ್ಕೊತೀನಿ ಅದನ್ನು ಪಬ್ಲಿಕ್ ಡೈರೆಕ್ಟಾಗಿ ಮಾಡ್ಬೋದು. ಇಲ್ಲ ಅಂತಂದರೆ ಶೆಡ್ಯೂಲನ್ನು ಮಾಡ್ಬೋದು. ಅಂದರೆ ಯಾವ ಡೇಟಲ್ಲಿ ಯಾವ ಟೈಮ್ಗೆ ಅಪ್ಲೋಡ್ ಆಗಬೇಕು ಅಂತ ಕೂಡ ನಾನು ಡಿಸೈಡ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ಬೋದು.
ಸೊ ಯಾವ ರೀತಿ ವಿಡಿಯೋಗಳನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.